ಹಲೋ ಫ್ರೆಂಡ್ಸ್, ಇವತ್ತು ನಾವು ಭಾರತದ ನಕ್ಷೆಯಲ್ಲಿ ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ಮೊದಲ ರಾಜ್ಯವಾದ ತಮಿಳುನಾಡಿನ ಬಗ್ಗೆ ನೋಡೋಣ. ಇಂದಿನ ತರಗತಿಯಲ್ಲಿ ಈಶಾನ್ಯ ಭಾರತದ 8 ರಾಜ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಸಪ್ತ ಸಹೋದರಿ ರಾಜ್ಯಗಳು ಹಾಗೂ ಸಿಕ್ಕಿಂ ರಾಜ್ಯದ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಇವತ್ತು ನಾವು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ತಮಿಳುನಾಡನ್ನು ನಾವು ನೋಡೋಣ. ನಿಮಗೇನಿದು ಗ್ರೀನಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದೇ ತಮಿಳುನಾಡು. ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಂದರೆ ಕನ್ಯಾಕುಮಾರಿ. ಭಾರತದ ತುತ್ತ ತುದಿ ಯಾವುದಂದರೆ ಕನ್ಯಾಕುಮಾರಿ. ಕನ್ಯಾಕುಮಾರಿ ಎಲ್ಲಪ್ಪ ಕಂಡು ಬರುತ್ತಪ್ಪ ಅಂದರೆ ಇಲ್ಲಿ ಕಂಡು ಬರ್ತವಲ್ಲ, ಇದು ಕನ್ಯಾಕುಮಾರಿ. ಇದನ್ನು ನಾವು ತಮಿಳುನಾಡು ರಾಜ್ಯದಲ್ಲಿ ನಾವು ಇದನ್ನು ನೋಡ್ತೀವಿ. ಓಕೆ, ನಾವು ಇದರ ಪಕ್ಕದಲ್ಲೇ ಒಂದು ರಾಷ್ಟ್ರ ನೋಡ್ತಿದ್ದೀವಿ, ಯಾವುದಂದರೆ ಶ್ರೀಲಂಕಾ. ನೋಡಿ, ತಮಿಳುನಾಡು ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ ನಮಗೆ 2 ರೀತಿಯಾದಂತಹ ಸ್ಟ್ರೀಟು, ಇನ್ನೊಂದು ಮನ್ನಾರ್, ಗಲ್ಫ್ ಆಫ್ ಮನ್ನಾರ್ ಇವೆರಡೂ ಸಹ ಕಂಡುಬರ್ತವೆ. ನೋಡಿ, ಪಾಕ್ ಸ್ಟ್ರೀಟ್ ಅಂದರೆ ಪಾಕ್ ಜಲ ಸಂಧಿ ಎಲ್ಲೆಲ್ಲಿ ಕಂಡುಬರುತ್ತಪ್ಪ ಅಂದರೆ ಶ್ರೀಲಂಕಾ ಮತ್ತು ಭಾರತದ ನಡುವೆ ಅಂತ ಕಂಡುಬರುತ್ತದೆ. ಆದರೆ ನಾವು ತಮಿಳುನಾಡು ತಗೊಂಡಾಗ ಈ ಸ್ಟ್ರೀಟ್ ಇದೆಯಲ್ಲ, ಪಾಕ್ ಸ್ಟ್ರೀಟ್ ಇದೆಯಲ್ಲ, ಇದು ತಮಿಳುನಾಡಲ್ಲೂ ಸಹ ಕಂಡುಬರ್ತದೆ. ನೋಡಿ, ತಮಿಳುನಾಡಿನ ಒಂದು ಭಾಗವಾಗಿ ನಾವು ಕಂಡುಬರ್ತದೆ. ಹಾಗೆ ಗಲ್ಫ್ ಆಫ್ ಮನ್ನಾರ್, ಈ ಗಲ್ಫ್ ಆಫ್ ಮನ್ನಾರ್ ಇದು ಯಾವ ಪ್ರದೇಶ ಅಂದರೆ ತಮಿಳುನಾಡು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಆವೃತವಾಗಿದೆ. ನೋಡಿ, ರಾಮೇಶ್ವರಂ ಎಲ್ಲೂ ಕಂಡುಬರುತ್ತಪ್ಪ ಅಂದರೆ ಈ ರಾಮೇಶ್ವರಂ ತಮಿಳುನಾಡಲ್ಲೇ ಕಂಡುಬರುತ್ತದೆ. ಹೀಗೆ ನಾವು ಶ್ರೀಲಂಕಾ ಮತ್ತು ತಮಿಳುನಾಡು ಅಂದರೆ ತಮಿಳುನಾಡಿಗೆ ಹೊಂದಿಕೊಂಡಿರುವಂತಹ ಒಂದು ರಾಷ್ಟ್ರ ಯಾವುದು ಅಂದರೆ ಅದೇ ಶ್ರೀಲಂಕಾ. ಇಷ್ಟು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಮುಂದಿನ ತರಗತಿಯ ಮುಂದೆ ಹೋದಂತೆ ನಿಮಗೆ ಇದರ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀನಿ. ಈಗ ನಾವು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮೊದಲು ನಾವು ತಮಿಳುನಾಡನ್ನು ತಗೊಳ್ಳೋಣ. ತಮಿಳುನಾಡು ರಾಜ್ಯದ ಬಗ್ಗೆ ನೋಡೋಣ. ಇದರ ರಾಜಧಾನಿ ಚೆನ್ನೈ. ರಚನೆಯಾದ ವರ್ಷ 1956 ನವೆಂಬರ್ 1 ಇದು ರಚನೆ ಆಗುತ್ತೆ. ಇದು ವಿಸ್ತೀರ್ಣದಲ್ಲಿ 10ನೇ ಸ್ಥಾನವನ್ನು ಹೊಂದಿದೆ, 10ನೇ ದೊಡ್ಡ ರಾಜ್ಯ. ಇದರ ಭಾಷೆ ಯಾವುದಂದರೆ ತಮಿಳುನಾಡು. ಇದರ ಮರ ಯಾವುದು ಅಂತ ಕೇಳಿದ್ರೆ ತಾಳೆ ಮರ ಇದು ತಮಿಳುನಾಡಿನ ರಾಜ್ಯ ಮರ. ಪ್ರಾಣಿ ಯಾವುದು ಅಂತ ಕೇಳ್ತಾರೆ ನೀಲಗಿರಿ ತಹರ್ ಇಲ್ಲಿನ ರಾಜ್ಯ ಪ್ರಾಣಿ. ರಾಜ್ಯ ಪಕ್ಷಿ ಯಾವುದು ಅಂದರೆ ಪಚ್ಚೆ ಪಾರಿವಾಳ. ಅದೇ ರೀತಿ ರಾಜ್ಯ ಹೂವು ಯಾವುದು ಅಂದರೆ ಗ್ಲೋರಿಯೋಸಾ ಲೀಲಿ. ರಾಜ್ಯ ಹೂವು ಗ್ಲೋರಿಯೋಸಾ ಲೀಲಿ. ಇಲ್ಲಿನ ಪ್ರಮುಖವಾದ ನದಿಗಳು ಯಾವುವು ಅಂದರೆ ಪಾಲಾರ್, ವೈಗೈ, ಪೊನ್ನಿಯಾರ್ ಹಾಗೂ ವೆಲ್ಲೂರು. ಇದು ತಮಿಳುನಾಡಿನಲ್ಲಿ ಉಗಮಿಸುವಂತಹ ಪ್ರಮುಖವಾದಂತಹ ನದಿಗಳು ಇದು. ನಂತರ ಇದರ ಪ್ರಮುಖವಾದ ನೃತ್ಯ ಯಾವುದಂದರೆ ಭರತನಾಟ್ಯ. ಎಲ್ಲರಿಗೂ ಗೊತ್ತು ಭರತನಾಟ್ಯ. ಇದು ಎಲ್ಲಪ್ಪ ಅಂದರೆ ತಮಿಳುನಾಡಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ನೃತ್ಯ. ವೆರಿ ಇಂಪಾರ್ಟೆಂಟ್ ಹಬ್ಬ ಯಾವುದು ಅಂದರೆ ಇದು ಪೊಂಗಲ್ ಹಬ್ಬ ಎಲ್ಲಪ್ಪ ಅಂದರೆ ತಮಿಳುನಾಡಲ್ಲಿ ಕಂಡುಬರುವಂತಹ ತುಂಬ ಫೇಮಸ್ ಆದಂತಹ ಹಬ್ಬ ಅದು. ನೆಕ್ಸ್ಟು ಭಾರತದ ಕ್ಷಿಪಣಿ ಮಾನವ ಅಂತ ಯಾರ ಕರೀತಾರೆ ಅಂದರೆ ಭಾರತದ ಕ್ಷಿಪಣಿ ಮನುಷ್ಯ ಎಂದು ಹೆಸರುವಾಸಿಯಾಗಿರುವಂತಹ APJ ಅಬ್ದುಲ್ ಕಲಾಂರವರು ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಈ ತಮಿಳುನಾಡವರು. ಭಾರತದ ಹಸಿರು ಕ್ರಾಂತಿ ಪಿತಾಮಹ ಎಂದು ಯಾರನ್ನ ಕರೀತಾರೆ ಅಂದರೆ ನಮಗೆ ನೋಡಿ ಡಾಕ್ಟರ್ MS ಸ್ವಾಮಿನಾಥನ್ರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಇವರು ಸಹ ತಮಿಳುನಾಡಿನ ರಾಜ್ಯದವರು. ಈ ರಾಜ್ಯಕ್ಕೆ ಸೇರಿದವರು ತಮಿಳುನಾಡು ರಾಜ್ಯಕ್ಕೆ ಸೇರಿದವರು. ಹಾಗೆ ನಮಗೆ ಸ್ಥಾವರಗಳು ಕಂಡುಬರ್ತವೆ. ನೋಡಿ, ಕಲ್ಪಕಂ ಅಣು ಸ್ಥಾವರ ಎಲ್ಲಿದೆ ಅಂತ ಕೇಳುತ್ತಾರೆ. ಕಲ್ಪಕಂ ಅಣು ವಿದ್ಯುತ್ ಸ್ಥಾವರ ತಮಿಳುನಾಡಲ್ಲಿದೆ. ಅದೇ ರೀತಿ
ಕೊಡಕುಲಂ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದರೆ ತಮಿಳುನಾಡಿದೆ. ಇದಕ್ಕೆ ರಷ್ಯಾ ದೇಶವು ಯುರೇನಿಯಂ ಸರಬರಾಜು ಮಾಡುತ್ತದೆ. ಅಂದರೆ ರಷ್ಯಾ ದೇಶವು ಈ ಕೊಡಕುಲಂ ಎಂಬ ಅಣು ವಿದ್ಯುತ್ ಸ್ಥಾವರಕ್ಕೆ ಯುರೇನಿಯಮನ್ನು ಏನು ಮಾಡ್ತಾರೆ ಅಂದರೆ ಸರಬರಾಜು ಮಾಡಿಕೊಡ್ತದೆ. ಅದು ರಷ್ಯಾ ದೇಶ. ನೈವೇಲಿಯಲ್ಲಿ ಅಂದರೆ ಈ ರಾಜ್ಯದಲ್ಲಿರುವ ನೈವೇಲಿಯಲ್ಲಿ ಅತಿ ಹೆಚ್ಚು ಕಬ್ಬಿಣದ ವಿಧವಾದಂತಹ ಲಿಗ್ನೈಟ್ ಏನಂದರೆ ದೊರೆಯುತ್ತದೆ. 4 ರೀತಿಯಾದಂತಹ ಕಬ್ಬಿಣದ ಅದಿರುಗಳು ಕಂಡುಬರುತ್ತದೆ. ಅದರಲ್ಲಿ ಒಂದು ಯಾವುದಂದರೆ ಲಿಗ್ನೈಟ್ ಎಲ್ಲಪ್ಪ ಕಂಡುಬರ್ತದೆ ಅತಿ ಹೆಚ್ಚಾಗಿ ಅಂದರೆ ತಮಿಳುನಾಡಿನ ನೈವೇಲಿಯಲ್ಲಿ ಕಂಡುಬರ್ತದೆ. ನೈವೇಲಿ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂದರೆ ಲಿಗ್ನೈಟ್ ದೊರೆಯೋಕ್ಕೆ ಅದೊಂದು ಉದಾಹರಣೆ. ಅತಿ ಹೆಚ್ಚಾಗಿ ಲಿಗ್ನೈಟ್ ಎಲ್ಲಿ ದೊರೆಯುತ್ತಪ್ಪ ಅಂದರೆ ನೈವೇಲಿ ಅಂದರೆ ತಮಿಳುನಾಡು. ಈ ರಾಜ್ಯದಲ್ಲಿ ಕೊಡೈಕೆನಾಲ್ ಎಂಬ ಸ್ಥಳದಲ್ಲಿ ಮದರ್ ತೆರೇಸಾ ಮಹಿಳಾ ವಿಶ್ವವಿದ್ಯಾನಿಲಯವಿದೆ. ಕೇಳ್ತಾರೆ, ಮದರ್ ತೆರೇಸಾ ಮಹಿಳಾ ವಿಶ್ವವಿದ್ಯಾನಿಲಯ ಎಲ್ಲಿದೆ ಅಂದರೆ ಈ ಕೊಡೈಕೆನಾಲಲ್ಲಿ ಇದೆ. ಅದೇ ರೀತಿ ಈ ಕೊಡೈಕೆನಾಲಲ್ಲಿ ನಮಗೆ ಭೂಕಂಪನ ಮಾಪನ ಕೇಂದ್ರ ಇದೆ. ಅಂದರೆ ಭೂಕಂಪ ಯಾವಾಗ ಸಂಭವಿಸ್ಬೋದು, ಎಷ್ಟು ಪ್ರಮಾಣದಲ್ಲಿ ಭೂಕಂಪ ಸಂಭವಿಸಿದೆ ಎಂಬುದನ್ನು ತಿಳಿಯಲು ನಮಗೆ ಒಂದು ಭೂಕಂಪ ಮಾಪನ ಕೇಂದ್ರ ಅದು ಎಲ್ಲಿದೆ ಅಂದರೆ ಈ ಕೊಡೈಕೆನಾಲಲ್ಲಿ ಭೂಕಂಪನ ಮಾಪನ ಕೇಂದ್ರ ಇದೆ. ನಮ್ಮ ಕರ್ನಾಟಕದಲ್ಲಿ ಗೌರಿಬಿದನೂರು ಅಲ್ಲಿ ನಮಗೆ ಕಂಡುಬರುತ್ತದೆ. ನೆಕ್ಸ್ಟು ತಮಿಳುನಾಡಿನಲ್ಲಿರುವಂತಹ ನೀಲಗಿರಿ ಬೆಟ್ಟಗಳಲ್ಲಿ ಏನಂದರೆ ನೋಡಿ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವಂತಹ ಸ್ಥಳವಾಗಿದೆ. ಇದು ಸಹ ಕ್ವಶನ್ ಆಗಿದೆ. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಎಲ್ಲಿ ಸಂಧಿಸುತ್ತದೆ ಅಂದರೆ ಇವು ನೀಲಗಿರಿ ಬೆಟ್ಟದಲ್ಲಿ ಸಂಧಿಸುತ್ತವೆ. ನಾನು ಹೇಳ್ತೀನಿ ಯಾವುದೋ ಪಶ್ಚಿಮ ಘಟ್ಟ ಅಂದ್ರೇನು, ಪೂರ್ವ ಘಟ್ಟಗಳು ಅಂದರೆ ಜಿಯೋಗ್ರಫಿ ಬಂದಾಗ ನಾನು ಹೇಳ್ತೀನಿ ಅದೇ ರೀತಿ ಈ ರಾಜ್ಯದಲ್ಲಿ ಕಾವೇರಿ ನದಿ ನಮ್ಮ ಕರ್ನಾಟಕದಿಂದ ಹರಿದು ತಮಿಳುನಾಡಿಗೆ ಹೋಗುತ್ತದೆ. ಆ ಹೋಗಿದ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ನೋಡಿ ಮೆಟ್ಟೂರು ಡ್ಯಾಮ್ ಇದನ್ನೇನು ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ. ಮೆಟ್ಟೂರು ಡ್ಯಾಮನ್ನು ತಮಿಳುನಾಡಲ್ಲಿ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಸ್ಟ್ಯಾಂಗ್ಲಿ ಅಂತ ಕರೀತಾರೆ. ಇನ್ನೊಂದು ಹೆಸರೇ ಸ್ಟ್ಯಾಂಗ್ಲಿ. ಇದು ಇಂಪಾರ್ಟೆಂಟ್ ಇದು. ಓಕೆ, ಮೆಟ್ಟೂರು ಡ್ಯಾಮು ಎಲ್ಲಿದೆ ಅಂತ ಕೇಳಿರ್ತಾರೆ. ಅದೇ ರೀತಿ ಭಾರತದ ದಕ್ಷಿಣದ ತುತ್ತ ತುದಿ, ಆಗಲೇ ಹೇಳಿದೆ ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಂದರೆ ಕನ್ಯಾಕುಮಾರಿ. ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಪ್ಪ? ಕನ್ಯಾಕುಮಾರಿ. ಅದೆಲ್ಲಿದೆ? ತಮಿಳುನಾಡಿದೆ. ಟಿ ಏನಂದರೆ ನೆನೆಸ್ಕೋಬೇಕು, ತಮಿಳುನಾಡು. ಹಾಗೆ ನಮಗೆ ಈ ರಾಜ್ಯದಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಉದ್ಯಾನವನವಿದೆ. ಕೇಳ್ತಾರೆ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದ್ರೆ ನಾವು ತಮಿಳುನಾಡು ಅಂತ ಹೇಳ್ಬೇಕು. ಹಾಗೆ ಈ ರಾಜ್ಯದಲ್ಲಿ ಅಣ್ಣ ರಾಷ್ಟ್ರೀಯ ಉದ್ಯಾನವನ ಅಥವಾ ಮೀನಾಬಾಕಂ ಇದು ಕ್ವಶನ್ ಕೇಳಿದರೆ, ಮೀನಾಬಾಕಂ ಅಂತಾರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದ್ರೆ ನಾವು ತಮಿಳುನಾಡು ಅಂತ ಹೇಳ್ಬೇಕು. ಇಲ್ಲಿ ತಮಿಳುನಾಡಲ್ಲಿ ಒಂದು ಫೇಮಸ್ ಆದ ಸ್ಪೋರ್ಟ್ಸ್ ಇದೆ, ಅಂದರೆ ಕ್ರೀಡೆಗೆ ಪ್ರಸಿದ್ಧವಾಗಿದೆ. ಅದೇ ಯಾವುದು ಅಂದರೆ ಜಲ್ಲಿಕಟ್ಟು ತಮಿಳುನಾಡಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡುಬರುವಂತಹ ಒಂದು ಕ್ರೀಡೆ ಇದು. ಜಲ್ಲಿಕಟ್ಟು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ತಮಿಳುನಾಡಲ್ಲಿ ಕಂಡುಬರುತ್ತದೆ. ಕ್ವಶನ್ ಹೀಗೆ ಕೇಳ್ತಾರೆ ಅವರು. ಅದೇ ರೀತಿ ಭಾರತದಲ್ಲಿ ಮೊದಲ ರಾಸಾಯನಿಕ ಗೊಬ್ಬರ ಕಾರ್ಖಾನೆ 1906ರಲ್ಲಿ ನಮ್ಮ ತಮಿಳು ರಾಜ್ಯದ ನೋಡಿ ರಾಣಿಪೇಟೆಯಲ್ಲಿ ಏನು ಮಾಡ್ತಾರೆ ಅಂದರೆ ನಿರ್ಮಾಣ ಮಾಡ್ತಾರೆ. ಭಾರತದಲ್ಲಿ ಮೊದಲ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಎಲ್ಲಪ್ಪ ಅಂದರೆ ರಾಣಿಪೇಟೆಯಲ್ಲಿ ಸ್ಥಾಪನೆ ಆಗುತ್ತೆ. ರಾಣಿಪೇಟೆ ಇರೋದಲ್ಲಿ ತಮಿಳುನಾಡು ರಾಜ್ಯದಲ್ಲಿ. ನಿಮಗೆ ಆಗಲೇ ಹೇಳಿದೆ, 1ನೇ ರಾಜರಾಜ ಚೋಳ ಬೃಹದೇಶ್ವರ ದೇವಾಲಯವನ್ನು ಕಟ್ಟಿರ್ತಾರೆ. ಈ ಬೃಹದೇಶ್ವರ ದೇವಾಲಯ ಎಲ್ಲಿದೆ ಅಂದರೆ ತಮಿಳುನಾಡಿನ ತಾಂಜಾವೂರಿನಲ್ಲಿ ಕಾವೇರಿ ನದಿಯ ದಕ್ಷಿಣ ದಂಡೆಯಲ್ಲಿದೆ. ಕಾವೇರಿ ನದಿಯ ದಕ್ಷಿಣ ದಂಡೆಯಲ್ಲಿ ಈ ಬೃಹದೇಶ್ವರ ದೇವಾಲಯ ತಮಿಳುನಾಡಿನ ತಾಂಜಾವೂರಿನ ಕಾವೇರಿ ನದಿಯ ದಕ್ಷಿಣ ದಂಡೆಯಲ್ಲಿ ಕಂಡುಬರುತ್ತದೆ. ಇದೊಂದು ಇಂಪಾರ್ಟೆಂಟು. ಈಗ ಏನೇನು ಹೇಳಿದ್ದೀನಿ ಎಲ್ಲ ಇಂಪಾರ್ಟೆಂಟ್, ಎಲ್ಲ ಕ್ವಶನ್ ಕೇಳಿದ್ದಾರೆ ಇದು. ನೋಡಿ, ಒಂದು ಕೇಬಲ್ ಟೆಲಿವಿಷನನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂತ ನೋಡಿ, ಸರ್ಕಾರಿ ಮಾಲೀಕತ್ವದ ಆದರೆ ಗೌರ್ಮೆಂಟಿಂದ ಕೇಬಲ್ ಟೆಲಿವಿಷನನ್ನು ಅಂದರೆ ಕೇಬಲ್ ಟೆಲಿವಿಷನ್ ಜಾಲವನ್ನು ಹೊಂದಿರುವಂತಹ ಭಾರತದ ಒಂದು
ಪ್ರಥಮ ರಾಜ್ಯ ಯಾವುದು ಅಂತ ಕೇಳಿದ್ರೆ ತಮಿಳುನಾಡು. ಸರ್ಕಾರಿ ಮಾಲೀಕತ್ವದ ಕೇಬಲ್ ಟೆಲಿವಿಷನ್ ಜಾಲವನ್ನು ಹೊಂದಿರುವ ಭಾರತದ ಪ್ರಥಮ ರಾಜ್ಯ ಯಾವುದು ಅಂತ ಕೇಳಿದರೆ ತಮಿಳುನಾಡು. ಈ ರಾಜ್ಯದಲ್ಲಿ ಹೈಕೋರ್ಟ್ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಚೆನ್ನೈಯಲ್ಲಿ ಕಂಡುಬರುತ್ತದೆ. ಚೆನ್ನೈಯಲ್ಲಿ ಕಂಡುಬರುತ್ತದೆ. ಈ ರಾಜ್ಯದಲ್ಲಿ ಸೇಲಂ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಕಂಡುಬರುತ್ತದೆ. ಕ್ವಶನ್ ಹೇಗುತ್ತೆ, ಏನು ಕೇಳ್ತಾರೆ ಅಂದರೆ ಸೇಲಂ, ತಮಿಳುನಾಡಿನ ಸೇಲಂ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ ಅಷ್ಟೇ. ನಾವಾಗ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಕೈಗಾರಿಕೆಗೆ ಸಂಬಂಧಿಸಿದೆ ಅಂತ ಹೇಳಬೇಕು. ಇಲ್ಲಿ ಒಂದು ಪ್ರಮುಖವಾದಂತಹ ಜಲಪಾತ ಕಂಡುಬರ್ತದೆ. ಅದೇ ಯಾವ ಜಲಪಾತ ಅಂದರೆ ಹೊಗೇನಕಲ್ ಜಲಪಾತ. ಇದು ಯಾವ ನದಿಗೆ ಕಂಡುಬರುತ್ತಪ್ಪ ಅಂದರೆ ಕಾವೇರಿ ನದಿಗೆ ಕಂಡುಬರುತ್ತದೆ. ಹೊಗೇನಕಲ್ ಜಲಪಾತ ಎಲ್ಲಿದೆಯಪ್ಪ ಅಂದರೆ ತಮಿಳುನಾಡಿನಲ್ಲಿದೆ. ತಮಿಳುನಾಡಿನಲ್ಲಿ ಈ ಹೊಗೇನಕಲ್ ಜಲಪಾತ ಕಂಡುಬರುತ್ತದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕಾವೇರಿ ನದಿಗೆ ಈ ಜಲಪಾತ ಇದೆ. ಅದೇ ರೀತಿ ಈ ರಾಜ್ಯದಲ್ಲಿ ಕಾವೇರಿ ನದಿಗೆ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ. ಮತ್ತೊಂದು ಡ್ಯಾಮು ಅದ್ಯಾವುದಂದರೆ ಭವಾನಿ ಸಾಗರ ಡ್ಯಾಮ್. ಭವಾನಿ ಸಾಗರ ಡ್ಯಾಮ್ ಅಂತ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ. ಕೇಳಿದ್ರೆ ಭವಾನಿ ಸಾಗರ ಡ್ಯಾಮ್ ಎಲ್ಲಿದೆ ಅಂದರೆ ತಮಿಳುನಾಡಿದೆ. ಅದು ಯಾವ ನದಿಗೆ? ಕಾವೇರಿ ನದಿಗೆ ಕಟ್ಟಲಾಗಿದೆ. ವೆರಿ ಇಂಪಾರ್ಟೆಂಟು. ಇದು ಸಹ ಕ್ವಶನ್ ಕೇಳಿದರೆ ಈ ರಾಜ್ಯವು ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ, ನಿಮಗೆ ಕ್ವಶನ್ ಇದನ್ನ ಕ್ಲಾಸ್ ಮಾಡ್ಕೊಡ್ತೀನಿ. ಈಶಾನ್ಯ ಮಾನ್ಸೂನ್ ಮಾರುತ ನಿಮಗೆ ಮಾರುತಗಳ ಬಗ್ಗೆ ಬಂದಾಗ ನಾನು ಹೇಳ್ಕೊಡ್ತೀನಿ. ಇದು ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚಾಗಿ ಮಳೆ ಪಡೆಯುವ ಏಕೈಕ ರಾಜ್ಯ ಯಾವುದಂದರೆ ತಮಿಳುನಾಡು. ತಮಿಳುನಾಡು ಚಳಿಗಾಲದಲ್ಲಿ ಆಯಿತಾ, ವಿಂಟರ್ ಸೀಸನಲ್ಲೂ ಸಹ ಅತಿ ಹೆಚ್ಚು ಮಳೆ ಪಡೆಯುವಂತಹ ರಾಜ್ಯ ಯಾವುದಂತ ಕೇಳಿದ್ರೆ ತಮಿಳುನಾಡು. ಈಶಾನ್ಯಕ್ಕೂ ಅದೇ, ಚಳಿಗಾಲದಲ್ಲೂ ಅದೇ. ಯಾವುದು? ತಮಿಳುನಾಡು ಉತ್ತರ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚಾಗಿ ಕೆಂಪು ಮಣ್ಣು ಎಲ್ಲಪ್ಪ ಕಂಡುಬರುತ್ತೆ ಅಂತ ಕೇಳ್ತಾರೆ. ಭಾರತದಲ್ಲಿ ಅತಿ ಹೆಚ್ಚಾಗಿ ಕೆಂಪು ಮಣ್ಣು ಎಲ್ಲೂ ಕಂಡುಬರುತ್ತಪ್ಪ ಅಂದರೆ ನಮ್ಮ ತಮಿಳುನಾಡಲ್ಲಿ ಕಂಡುಬರುತ್ತದೆ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವುದನ್ನು ಕರೀತಾರೆ ಅಂದರೆ ಕೊಯಮತ್ತೂರನ್ನು ಕರೀತಾರೆ. ಈ ಕೊಯಮತ್ತೂರು ಎಲ್ಲಿದೆ ಅಂದರೆ ತಮಿಳುನಾಡಲ್ಲಿದೆ. ನೋಡಿ, ತಮಿಳುನಾಡು ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಹೇಳ್ತಾ ಇದ್ದೀನಿ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವುದಂದರೆ ಕೊಯಮತ್ತೂರು. ಇಲ್ಲಿ ಪ್ರಮುಖವಾಗಿ ಉದ್ಯಾನವನಗಳು ಕಂಡುಬರ್ತದೆ, ರಾಷ್ಟ್ರೀಯ ಉದ್ಯಾನವನಗಳು. ಅದರಲ್ಲಿ ಯಾವುದಂದರೆ ಗಿಂಡಿ ರಾಷ್ಟ್ರೀಯ ಉದ್ಯಾನವನ ತಮಿಳುನಾಡು, ಮುದುಮಲೈ ರಾಷ್ಟ್ರೀಯ ಉದ್ಯಾನವನ ತಮಿಳುನಾಡು, ಮುಕೂರ್ತಿ ರಾಷ್ಟ್ರೀಯ ಉದ್ಯಾನವನ ತಮಿಳುನಾಡು. ಅದೇ ರೀತಿ ಇಂದಿರಾ ಗಾಂಧಿ ಹೇಳಿದೆ ಆಗಲೇ ತಮಿಳುನಾಡು. ಆ ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಏನಂತ ಕರೀತಾರೆ ಅಂದರೆ ಅಣ್ಣಾಮಲೈ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಅಣ್ಣಾಮಲೈ ರಾಷ್ಟ್ರೀಯ ಉದ್ಯಾನವನ. ಅದೇ ರೀತಿ ಗಲ್ಫ್ ಆಫ್ ಮನ್ನಾರ್ ಮರೈನ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ರೆ ತಮಿಳುನಾಡಲ್ಲಿ ಕಂಡುಬರುತ್ತದೆ. ಗೊತ್ತಾಯ್ತಲ್ಲ? ಇಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುತ್ತದೆ. ಮುಂದೆ ಮೈ ಪ್ರೆಸಿಡೆನ್ಸಿಯಲ್ ಇಯರ್ ಅಂತ ಒಬ್ಬರು ಒಂದು ಗ್ರಂಥನ ಬರೆದಿದ್ದಾರೆ. ಅವರು ಯಾರಂದರೆ ಭಾರತದ ಮಾಜಿ ರಾಷ್ಟ್ರಪತಿ ಆರ್ ವೆಂಕಟರಮಣ್. ಈ ವೆಂಕಟರಮಣ್ರವರು ಎಲ್ಲಿಯವರು ಅಂದರೆ ತಮಿಳುನಾಡು ರಾಜ್ಯದವರು. ಅದಕ್ಕೆ ಇದನ್ನ ಕೇಳಿರೋದು. ಹಾಗೆ ನಮಗೆ ಕಾರ್ನಾಟಿಕ್ ಸಂಗೀತದಲ್ಲಿ ತ್ರಿಮೂರ್ತಿಗಳಾದಂತಹ 3 ಜನ ಇದ್ದಾರೆ. ಅವರು ಯಾರಂದರೆ ತ್ಯಾಗರಾಜ್, ಮುತ್ತುಸ್ವಾಮಿ ದೀಕ್ಷಿತ್, ಅದೇ ರೀತಿ ಶ್ಯಾಮಶಾಸ್ತ್ರಿ. ಇವರು ಯಾವ ರಾಜ್ಯದವರು ಅಂತ ಕೇಳ್ತಾರೆ. ಇವರು ಸಹ ತಮಿಳುನಾಡು ರಾಜ್ಯದವರು. ನಮಗೆ ಇತಿಹಾಸದಲ್ಲಿ ನಮಗೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಒಂದು ಯುದ್ಧ ನಡೀತದೆ. ಆ ಯುದ್ಧ ಯಾವುದು ಅಂದರೆ ವಾಂಡಿವಾಸ್ ಯುದ್ಧ. ಈ ವಾಂಡಿವಾಸ್ ಯುದ್ಧ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂದರೆ ಈ ವಾಂಡಿವಾಸ್ ಪ್ರದೇಶ ಈಗ ಯಾವ ರಾಜ್ಯದಲ್ಲಿದೆ ಅಂದರೆ ತಮಿಳುನಾಡು ರಾಜ್ಯದಲ್ಲಿದೆ. ಈ ಯುದ್ಧ ಎಷ್ಟರಲ್ಲಿ ನಡೀತಪ್ಪ ಅಂದರೆ 1760 ಜನವರಿ 22ರಂದು ಈ ಕದನ ನಡೀತದೆ. ಯಾರ್ಯಾರ ನಡುವೆ ಅಂದರೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೀತದೆ. ಅಂದರೆ ವಾಂಡಿವಾಸ್ ಇರುತ್ತೆ ಅಲ್ಲ, ಅದಕ್ಕೆ ಇದನ್ನೇ ಹೇಳಿದೆ. ಅದೇ ರೀತಿ ತಮಿಳುನಾಡು ರಾಜ್ಯವು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳನ್ನು ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದಂದರೆ ತಮಿಳುನಾಡು. 2 ಘಟ್ಟಗಳನ್ನು ಹೊಂದಿರ್ತದೆ, ಪೂರ್ವ ಘಟ್ಟ ಹಾಗೂ ಪಶ್ಚಿಮ ಘಟ್ಟಗಳನ್ನು ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದು ಅಂದರೆ ತಮಿಳುನಾಡು. ತಮಿಳುನಾಡಿಗೆ ನಾವು ಕಾವೇರಿ ನದಿಗೆ ಸ್ವಲ್ಪ ಅಡ್ಡಲಾಗಿ ಡ್ಯಾಮ್ಗಳನ್ನ ಕಟ್ಟಿದ್ದೀವಿ. ಈ ರಾಜ್ಯದಲ್ಲಿ ಕಳ್ಳಾನೈ ಡ್ಯಾಮು ಎಲ್ಲಿದೆ ಅಂದರೆ ತಮಿಳುನಾಡಲ್ಲಿದೆ. ಅದಕ್ಕೆ ಇನ್ನೊಂದು ಹೆಸರು ಯಾವುದಂದರೆ ಗ್ರ್ಯಾಂಡ್ ಡ್ಯಾಮ್ ಅಂತ ಕರಿತೀವಿ. ಕಳ್ಳಾನೈ ಡ್ಯಾಮ್ ಅಥವಾ ಗ್ರ್ಯಾಂಡ್ ಡ್ಯಾಮ್
ಯಾವ ನದಿಗೆ? ಕಾವೇರಿ ನದಿಗೆ ಕಟ್ಟಲಾಗಿದೆ. ವೆರಿ ಇಂಪಾರ್ಟೆಂಟ್ ಇದು. ಹಾಗೆ ನಾವು ಈ ರಾಜ್ಯದಲ್ಲಿ ಕಾವೇರಿ ನದಿಗೆ ಕಾವೇರಿ ಪಟ್ಟಣಂ ಡ್ಯಾಮ್ ಕಟ್ಟಿದ್ದೀವಿ. ಹಾಗೆ ಕಾವೇರಿ ಪಟ್ಟಣಂ ಡ್ಯಾಮನ್ನು ಕಟ್ಟಿದ್ದೀವಿ. ಎಲ್ಲಿದೆಯಪ್ಪ ಇದೆಯಲ್ಲ ಅಂದರೆ ತಮಿಳ್ನಾಡಲ್ಲೇ ಇದೆ. ನಾನು ಏನೇನು ಹೇಳ್ತಾ ಇರ್ತೀನಲ್ಲ ಅವೆಲ್ಲ ತಮಿಳ್ನಾಡಲ್ಲೇ ಇರೋದು. ಹಾಗೆ ನಮಗೆ ಕನ್ಯಾಕುಮಾರಿ, ದಕ್ಷಿಣ ಭಾರತದ ತುತ್ತ ತುದಿ ಯಾವುದಂದರೆ ಕನ್ಯಾಕುಮಾರಿ. ಈ ಕನ್ಯಾಕುಮಾರಿಯಲ್ಲಿ ಒಂದು ಮೆಮೋರಿಯಲ್ನ ಏನು ಮಾಡ್ತಾರೆ ಅಂದರೆ ನಿರ್ಮಾಣ ಮಾಡಿದ್ದಾರೆ. ಒಂದು ಮೆಮೋರಿಯಲ್ ಪ್ರತಿಮೆ. ಅದು ಯಾರ್ದು ಅಂದರೆ ಸ್ವಾಮಿ ವಿವೇಕಾನಂದರ ರಾಕ್ ಮೆಮೋರಿಯಲ್ ಪ್ರತಿಮೆ ಇದೆ. ಇದು ಎಲ್ಲಿದೆಯಪ್ಪ ಅಂದರೆ ತಮಿಳ್ನಾಡಲ್ಲಿ ಇದೆ. ನೋಡಿ, ಇಲ್ಲಿ ಒಂದು ಪಟಾಕಿ ತಯಾರಿಕೆ ಘಟಕ ಇದೆ. ಈ ರಾಜ್ಯದಲ್ಲಿ ಯಾವುದಪ್ಪ ಅಂದರೆ ಶಿವಕಾಶಿ ಪಟಾಕಿ ತಯಾರಿಕಾ ಘಟಕ ಎಲ್ಲಿದೆ ಅಂತ ಕೇಳಿದ್ರೆ ತಮಿಳ್ನಾಡಲ್ಲಿ ಇದೆ. ಇಲ್ಲಿ ವೆರಿ ಫೇಮಸ್ ಆದಂತಹ ಬುಡಕಟ್ಟು ಜನಾಂಗ ಇದೆ. ಆ ಬುಡಕಟ್ಟು ಜನಾಂಗ ಯಾವುದಂದರೆ ತೋಡಾ ಬುಡಕಟ್ಟು ಜನಾಂಗ. ಈ ತೋಡಾ ಬುಡಕಟ್ಟು ಜನಾಂಗ ಯಾವ ಬೆಟ್ಟದಲ್ಲಿ ಕಂಡು ಬರ್ತಾರೆ ಅಂದರೆ ನೀಲಗಿರಿ ಬೆಟ್ಟದಲ್ಲಿ ಕಂಡು ಬರ್ತಾರೆ. ಈ ನೀಲಗಿರಿ ಬೆಟ್ಟ ಎಲ್ಲಿದೆಯಪ್ಪ ಅಂದರೆ ತಮಿಳುನಾಡು ರಾಜ್ಯದಲ್ಲಿದೆ. ಓಕೆ, ಇದು ಸಹ ಕ್ವಶನ್ ಆಗಿರೋದು. ಆಲ್ಮೋಸ್ಟ್ ಎಲ್ಲ ಕ್ವಶನ್ ಆಗಿರುತ್ತೆ. ಹಾಗೆ ಈ ರಾಜ್ಯದಲ್ಲಿ ಕುಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಲ್ಲಿದೆ ಕೇಳಿದ್ರೆ ತಮಿಳುನಾಡಿನಲ್ಲಿದೆ. ಕುಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಲ್ಲಪ್ಪ ಇದೆ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ತೋಡಾ ಬುಡಕಟ್ಟು ಜನಾಂಗ ತಮಿಳುನಾಡು. ಹಾಗೆ ಇಲ್ಲಿ ಸ್ವಲ್ಪ ಬೆಟ್ಟಗಳು ಸಹ ಕಂಡುಬರ್ತವೆ. ಈ ರಾಜ್ಯದಲ್ಲಿ ಪಳನಿ ಬೆಟ್ಟ ಇಲ್ಲೂ ಕಂಡು ಬರ್ತಪ್ಪ ಅಂದರೆ ತಮಿಳುನಾಡು ಕಂಡು ಬರ್ತದೆ. ನೋಡಿ, ಆಗಲೇ ನೀಲಗಿರಿ ಬೆಟ್ಟನೂ ಸಹ ನಮಗೆ ಹೇಳಿದ್ದೀನಿ. ನೀಲಗಿರಿ ಬೆಟ್ಟ ಎಲ್ಲಪ್ಪ ಕಂಡು ಬರ್ತಪ್ಪ ಅಂದರೆ ತಮಿಳುನಾಡಲ್ಲಿ ಸಹ ನೀಲಗಿರಿ ಬೆಟ್ಟ ಕಂಡು ಬರುತ್ತದೆ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಪವನ ವಿದ್ಯುತ್ತನ್ನು ತಮಿಳು ರಾಜ್ಯದ ಕನ್ಯಾಕುಮಾರಿಯಲ್ಲಿ ಉತ್ಪಾದಿಸಲಾಗಿದೆ. ನೋಡಿ, ಅತಿ ಹೆಚ್ಚು ಪವನ ವಿದ್ಯುತ್ತನ್ನು ಎಲ್ಲಿ ಉತ್ಪಾದಿಸಲಾಗಿದೆ ಅಂದರೆ ಕನ್ಯಾಕುಮಾರಿಯಲ್ಲಿ ಅತಿ ಹೆಚ್ಚಾಗಿ ಭಾರತದಲ್ಲಿ ಪವನ ವಿದ್ಯುತ್ ಅನ್ನು ಏನು ಮಾಡ್ತಾರೆ ಅಂದರೆ ಅತಿ ಹೆಚ್ಚು ಪವನ ವಿದ್ಯುತ್ತನ್ನು ಎಲ್ಲಿ ಉತ್ಪಾದಿಸುತ್ತಾರೆ ಅಂದರೆ ಕನ್ಯಾಕುಮಾರಿಯಲ್ಲಿ ಉತ್ಪಾದಿಸ್ತಾರೆ. ಈ ರಾಜ್ಯದಲ್ಲಿ ಮಹಾಬಲಿಪುರಂ ಎಂಬ ಒಂದು ನಗರವಿದೆ. ಇದನ್ನು ನಿರ್ಮಾಣ ಮಾಡಿದವರು ಯಾರು ಅಂದರೆ ಪಲ್ಲವರ ಅರಸ. ಇದನ್ನೇ ಹೇಳ್ತೀನಿ, ನೆಕ್ಸ್ಟ್ ಚಾಪ್ಟರ್ ಇರೋದು ಇದು. ಪಲ್ಲವರ ಅರಸರು, ಪಲ್ಲವರ ಬಗ್ಗೆ ಹೇಳ್ತಿದ್ದೀನಿ. ಕಂಚಿಯ ಪಲ್ಲವರ ಬಗ್ಗೆ ಅಧ್ಯಯನ ಮಾಡುವಾಗ ಇದನ್ನೂ ಹೇಳ್ತೀನಿ. ಪಲ್ಲವರ ಅರಸ ಒಂದನೇ ನರಸಿಂಹವರ್ಮ ಏನು ಮಾಡ್ತಾರೆ ಅಂದರೆ ಇದನ್ನೇನು ಮಾಡ್ತಾರೆ, ನಿರ್ಮಾಣ ಮಾಡ್ತಾನೆ. ಒಂದನೇ ನರಸಿಂಹವರ್ಮ ಏನು ಮಾಡ್ತಾರೆ ಅಂದರೆ ಈ ರಾಜ್ಯದಲ್ಲಿ ಮಹಾಬಲಿಪುರಂ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ. ಮಹಾಬಲಿಪುರಂ ನಗರದಲ್ಲಿ ಯಾವುದಪ್ಪ ಫೇಮಸ್ ಅಂದರೆ ನೋಡಿ, ಪಂಚರಥಗಳು ಮತ್ತು ಸೋಕ್ ದೇವಾಲಯಗಳು ಇಲ್ಲಿ ಫೇಮಸ್ ಆಗಿದೆ. ಅತಿ ದೊಡ್ಡ ಪಂಚರಥದಲ್ಲಿ ಅತಿ ದೊಡ್ಡ ರಥ ಯಾವುದು ಅಂತ ಕೇಳಿದ್ರೆ ಧರ್ಮರಾಯ ರಥ ಅತಿ ದೊಡ್ಡ ರಥವಾಗಿದೆ. ಈ ರಾಜ್ಯದಲ್ಲಿ ಚೋಳರ ಗ್ರಾಮಾಡಳಿತದ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಚೋಳರ ಗ್ರಾಮಾಡಳಿತದ ಬಗ್ಗೆ ಆಲ್ರೆಡಿ ನಿಮಗೆ ವಿಡಿಯೋ ಹಾಕಿದ್ದೀನಿ. ಚೋಳರ ಕಾಲದ ಬಗ್ಗೆ, ಚೋಳರ ಗ್ರಾಮಾಡಳಿತದ ಬಗ್ಗೆ ಉತ್ತರ ಮೇರೂರು ಶಾಸನ ತಿಳಿಸ್ತದೆ. ಇದನ್ನು ಯಾರಪ್ಪ ಶಾಸನ ಹೊರಡಿಸಿದವರು ಅಂದರೆ ಒಂದನೇ ಪರಾಂತಕ ಇದನ್ನು ಹೊರಡಿಸ್ತಾನೆ. ನೋಡಿ, ಉತ್ತರ ಮೇರೂರು ಶಾಸನ ಈಗಿನ ಕಾಲದಲ್ಲಿ ಎಲ್ಲಿದೆ ಅಂದರೆ ತಮಿಳುನಾಡಿನಲ್ಲಿದೆ. ಹಾಗಾಗಿ ಇದನ್ನ ಕೊಟ್ಟಿರೋದು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಬಂದರುಗಳು ಸಹ ಕಂಡುಬರುತ್ತದೆ. ಈ ರಾಜ್ಯದ ಪ್ರಮುಖ ಬಂದರುಗಳು ಯಾವುದಂದರೆ ಚೆನ್ನೈ ಬಂದರು ಎಲ್ಲಿದೆ ಅಂದರೆ ತಮಿಳುನಾಡಿನಲ್ಲಿದೆ. ಕೇಳ್ತಾರೆ, ಚೆನ್ನೈ ಬಂದರು ತಮಿಳುನಾಡು. ನೆಕ್ಸ್ಟು ಹಾಗೆ ನೋಡಿ, ಟಿಟುಕೋರಿಯನ್ ಬಂದರು ಎಲ್ಲಿದೆ ಅಂದರೆ ತಮಿಳುನಾಡಿದೆ. ಈ ಬಂದರು ಏನಕ್ಕಪ್ಪ ಫೇಮಸ್ ಅಂದರೆ ನೋಡಿ, ಮುತ್ತಿನ ಮೀನುಗಾರಿಕೆ ಏನು ಮಾಡ್ತಾರೆ, ಮುತ್ತಿನ ಮೀನುಗಾರಿಕೆನ ನಡೆಸ್ತದೆ. ಹಾಗೂ ರಾಸಾಯನಿಕ ಗೊಬ್ಬರ ಅತಿ ಹೆಚ್ಚು ರಫ್ತಾಗುತ್ತದೆ ಇಲ್ಲಿ. ಆಯಿತಾ, ಟಿಟುಕೋರಿಯನ್ ಬಂದರು ಮುತ್ತಿನ ಮೀನುಗಾರಿಕೆಯನ್ನು ನಡೆಸ್ತದೆ. ಹಾಗೂ ರಾಸಾಯನಿಕ ಗೊಬ್ಬರ ಅತಿ ಹೆಚ್ಚಾಗಿ ರಫ್ತನ್ನು ಮಾಡುವಂತಹ ಒಂದು ಬಂದರಾಗಿದೆ. ಈ ಟಿಟುಕೋರಿಯನ್ ಬಂದರು ಎಲ್ಲಪ್ಪ ಇದೆ ಅಂದರೆ ಕೋರಮಂಡಲದಲ್ಲಿ ಕಂಡುಬರ್ತದೆ, ಅಂದರೆ ತಮಿಳುನಾಡಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಅಲ್ಲಿ ಇನ್ನೊಂದು ಬಂದರು ಯಾವುದಂದರೆ ಎನ್ನೂರು ಬಂದರ್. ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ಕೆ ಕಾಮರಾಜ ಬಂದರ್ ಅಂತ ಕರೀತಾರೆ. ಇದು ಎಲ್ಲಿದೆಯಪ್ಪ ಅಂದರೆ ತಮಿಳುನಾಡಿನಲ್ಲಿದೆ. ಓಕೆ, ಮರುನಾಮಕರಣ ಮಾಡ್ತಾರೆ. ಏನಂದ್ರೆ ಎನ್ನೂರು ಬಂದರಿಗೆ ಕೆ ಕಾಮರಾಜ ಬಂದರ್ ಅಂತ ಮರುನಾಮಕರಣ ಮಾಡಿದ್ದಾರೆ.
ಹಾಗೆ ಮುಂದುವರಿದಂತೆ ಈ ರಾಜ್ಯದ ಚೆನ್ನೈನಲ್ಲಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇದೆ. ಕೇಳ್ತಾರೆ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಎಲ್ಲಿದೆ ಅಂದರೆ ಚೆನ್ನೈನಲ್ಲಿದೆ. ಅದೇ ರೀತಿ ನೋಡಿ, ಬ್ರಿಟಿಷರ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಿಸಿದಂತಹ ಕೋಟೆ ಇದೆ. ಯಾವುದಂದರೆ ಸೆಂಟ್ ಜಾರ್ಜ್ ಕೋಟೆ. ಈ ಸೆಂಟ್ ಜಾರ್ಜ್ ಕೋಟೆ ಎಲ್ಲಿದೆ ಅಂತ ಕೇಳ್ತಾರೆ, ಇದು ತಮಿಳುನಾಡಿನಲ್ಲಿದೆ. ಓಕೆ, ಸೆಂಟ್ ಜಾರ್ಜ್ ಕೋಟೆ ಎಲ್ಲಿದೆ? ತಮಿಳುನಾಡಿನಲ್ಲಿದೆ. ತಮಿಳುನಾಡಿನ ಚೆನ್ನೈ ಎಂಬ ನಗರದಲ್ಲಿ ರಾಷ್ಟ್ರೀಯ ಸಮುದ್ರ ತಂತ್ರಜ್ಞಾನ ಸಂಸ್ಥೆ ಇದೆ. ಕೇಳ್ತಾರೆ ರಾಷ್ಟ್ರೀಯ ಸಮುದ್ರ ತಂತ್ರಜ್ಞಾನ ಸಂಸ್ಥೆ ಎಲ್ಲಿದೆ ಅಂದರೆ ತಮಿಳುನಾಡಿನಲ್ಲಿ ಇರುವುದನ್ನು ಸಹ ನಾವು ನೋಡಬಹುದು. ಹಾಗೆ ನೋಡಿ, ಮದ್ರಾಸ್ ಪ್ರಾಂತ್ಯದಲ್ಲಿ, ಮದ್ರಾಸ್ ಅಂದರೆ ಈಗಿನ ಚೆನ್ನೈ, ಓಕೆ, ಈಗ ಅದಕ್ಕೆ ಮರುನಾಮಕರಣ ಚೆನ್ನೈ ಅಂತ. ತಮಿಳುನಾಡಿನ ಮದ್ರಾಸ್ ಪ್ರಾಂತ್ಯದಲ್ಲಿ ಬ್ರಿಟಿಷರು ಮೊಟ್ಟ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾರೆ. ಕೇಳ್ತಾರೆ ಬ್ರಿಟಿಷರು ಮೊಟ್ಟ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನು ಎಲ್ಲಪ್ಪ ಪ್ರಾರಂಭಿಸ್ತಾರೆ ಅಂದರೆ ಈ ಮದ್ರಾಸ್ ಪ್ರಾಂತ್ಯದಲ್ಲಿ ಪ್ರಾರಂಭವಾಗುತ್ತದೆ. ಈ ರಾಜ್ಯದಲ್ಲಿ ಅಂದರೆ ತಮಿಳುನಾಡು ರಾಜ್ಯದಲ್ಲಿ ನೋಡಿ ಪಂಚಮಲೈ ಎಂಬ ಪರ್ವತ ಶ್ರೇಣಿಗಳನ್ನು ಇಲ್ಲಿ ಕಾಣಬಹುದು. ಪಂಚಮಲೈ ಪರ್ವತ ಶ್ರೇಣಿಗಳ ಕಾಣಬಹುದು. ಇಲ್ಲಿ ಕೆಲವು ಬೀಚ್ಗಳಿವೆ. ಅವು ಯಾವ್ಯಾವ ಬೀಚ್ ಅಂದರೆ ಒಂದು ಗೋಲ್ಡನ್ ಬೀಚು, ಇನ್ನೊಂದು ಮರೀನಾ ಬೀಚು. ಕೇಳ್ತಾರೆ ಗೋಲ್ಡನ್ ಬೀಚ್ ಎಲ್ಲಪ್ಪ ಕಂಡು ಬರ್ತದೆ? ತಮಿಳುನಾಡು. ಅದೇ ರೀತಿ ಮರೀನಾ ಬೀಚು ತಮಿಳುನಾಡಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಈ ರಾಜ್ಯದಲ್ಲಿ ತಮಿಳುನಾಡಿನ ರಾಜಧಾನಿಯಾದಂತಹ ಚೆನ್ನೈನಲ್ಲಿ ಒಂದು ಕ್ರೀಡಾಂಗಣ ಇದೆ, ಒಂದು ಸ್ಟೇಡಿಯಂ ಇದೆ. ಆ ಸ್ಟೇಡಿಯಂ ಯಾವುದು ಅಂದರೆ ಎಂ.ಎ. ಚಿದಂಬರಂ ಸ್ಟೇಡಿಯಂ. ಎಂ.ಎ. ಚಿದಂಬರಂ ಸ್ಟೇಡಿಯಂ ಎಲ್ಲಿದೆ ಅಂದರೆ ತಮಿಳುನಾಡಿನ ಚೆನ್ನೈನಲ್ಲಿ ಇದೆ. ವಿಶ್ವದ ಅತಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆ ಎಲ್ಲಿದೆ ಅಂದರೆ ತಮಿಳುನಾಡಿನಲ್ಲಿದೆ. ವಿಶ್ವದ ಅತಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆ ಎಲ್ಲಿದಪ್ಪ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಇಲ್ಲಿ ಒಂದು ಉತ್ಸವ ಕಂಡುಬರ್ತದೆ. ಅದು ಯಾವುದು ಅಂದರೆ ಕೋವೈ ಉತ್ಸವ ಎಲ್ಲಪ್ಪ ಕಂಡುಬರ್ತವೆ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರ್ತದೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಈ ಕೋವೈ ಉತ್ಸವ ಕಂಡುಬರುತ್ತದೆ. ಭಾರತದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಪ್ಪ ಇದೆ ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಪ್ಪ ಸ್ಥಾಪನೆ ಆಯಿತು ಅಂದರೆ ಚೆನ್ನೈ ನಗರದಲ್ಲಿ ಇದು ಸ್ಥಾಪನೆ ಆಗುತ್ತೆ. 1687ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಇಂಪಾರ್ಟೆಂಟ್, ಇದು ಕ್ವಶನ್ ಕೇಳಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿ ಸ್ಥಾಪನೆ ಆಯಿತು ಅಂದರೆ ಚೆನ್ನೈನಲ್ಲಿ ಸ್ಥಾಪನೆ ಆಗುತ್ತೆ. ಹಾಗೆ ಇಲ್ಲಿ ಆದಿವಾಸಿ ಬುಡಕಟ್ಟುಗಳು ಕಂಡುಬರ್ತಾರೆ. ಒಬ್ಬರು ಅವರೇ ಯಾರು ಅಂದರೆ ಯೂರ್ವಾ ಎಂಬ ಆದಿವಾಸಿ ಜನಾಂಗ ಈ ಗುಂಪಿನವರು ಎಲ್ಲಿ ಕಂಡುಬರ್ತಾರಪ್ಪ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರ್ತಾರೆ. ಯೂರ್ವಾ ಎಂಬ ಆದಿವಾಸಿಗಳು ಎಲ್ಲಿ ಕಂಡುಬರ್ತಾವೆ ಅಂದರೆ ಈ ತಮಿಳುನಾಡಿನಲ್ಲಿ ಕಂಡುಬರ್ತಾರೆ. ನೋಡಿ, ಇಲ್ಲಿ ಪ್ರಮುಖವಾದ ಬೆಟ್ಟಗಳು ಕಂಡುಬರ್ತವೆ. ಯಾವ ಅಂದರೆ ದೊಡ್ಡ ಬೆಟ್ಟ, ಕೊಲಾರಿ ಬೆಟ್ಟ, ಮಣ್ಣಮಲ ಬೆಟ್ಟ, ಅಗಸ್ತ್ಯ ಮಲೈ ಬೆಟ್ಟ ಮತ್ತು ಮಹೇಂದ್ರಗಿರಿ ಬೆಟ್ಟ. ನಿಮಗೆ ಆಗಲೇ ನಾವು ಸ್ಟಾರ್ಟಿಂಗ್ ತೋರಿಸ್ದಂಗೆ ಪಾಕು ಜಲಸಂಧಿ, ಓಕೆ, ಓಕೆ, ಪಾಕ್ ಸ್ಟ್ರೀಟ್ ಇದೆಲ್ಲೆಲ್ಲಪ್ಪ ಅಂದರೆ ನೋಡಿ ಬೈ ಆಫ್ ಬೆಂಗಾಲ್ ಹಾಗೂ ಪಾಕ್ ಬೈ ಅಂತ ಅಂದರೆ ಪಾಕು ಜಲಸಂಧಿ ನಡುವೆ ಇದು ಕಂಡುಬರುತ್ತದೆ. ಅದೇ ರೀತಿ ಮದ್ರಾಸ್ ಹೈಕೋರ್ಟ್ ಇದೆ ಅಂದರೆ ಚೆನ್ನೈ ಹೈಕೋರ್ಟ್ ಇದೆಯಲ್ಲ, ಇದು ತಮಿಳುನಾಡು ಹಾಗೂ ಕೇಂದ್ರಾಡಳಿತ ಪ್ರದೇಶವಾದಂತಹ ಪುದುಚೇರಿಗೆ ಸಂಬಂಧಿಸಿದೆ. ಅಂದರೆ ಪುದುಚೇರಿಗೆ ಅದಕ್ಕೆ ಆದಂತಹ ಒಂದು ಹೈಕೋರ್ಟು ಇರುವುದಿಲ್ಲ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಮದ್ರಾಸ್ ಹೈಕೋರ್ಟಲ್ಲೇ ತನ್ನ ವಾದವನ್ನು ಇಲ್ಲಿ ಮಾಡಬೇಕಾಯ್ತದೆ, ಸಮಸ್ಯೆಗಳನ್ನು ಇಲ್ಲಿ ಕೊಡಬೇಕಾಯ್ತದೆ. ಇಲ್ಲಿ ಅಮರಾವತಿ ಡ್ಯಾಮ್ ಇದೆ. ಇಲ್ಲಿ ತಮಿಳುನಾಡಲ್ಲಿ ಕಾವೇರಿ ಜಲ ವಿವಾದ ನ್ಯಾಯಾಧೀಕರಣ ಇದಕ್ಕೆ ಸಂಬಂಧಿಸಿದಂತಹ 4 ರಾಜ್ಯಗಳು ಯಾವ್ಯಾವ ಅಂತ ಕೇಳ್ತಾರೆ. ಒಂದು ಕರ್ನಾಟಕ ಬರುತ್ತೆ, ತಮಿಳುನಾಡು ಬರುತ್ತೆ, ಕೇರಳ ಬರುತ್ತೆ ಹಾಗೂ ಪಾಂಡಿಚೇರಿ ಬರುತ್ತೆ. ಅದೇ ರೀತಿ ಇನ್ನೊಂದು ಯಾವುದು ಅಂದರೆ ಊಟಿ, ವೆರಿ ಫೇಮಸ್ ಆದಂತಹ ಪ್ರವಾಸ ತಾಣ ಇದು ಊಟಿಯಲ್ಲಿದೆ ಅಂದರೆ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿದೆ. ಆಗಲೇ ಹೇಳಿದೆ ಇವರ ನೀಲಗಿರಿ ತಾರ್ ಇದು ಮರ, ಫೇಮಸ್ ಮರ ಇವರಿಗೆ. ನೀಲಗಿರಿ ತಾರು ಇಲ್ಲಿ ಕಂಡುಬರ್ತದೆ. ಹಾಗೆ ನಿಮಗೆ ಗಲ್ಫ್ ಆಫ್ ಮನ್ನಾರ್ ಎಲ್ಲಪ್ಪ ಕಂಡುಬರ್ತಪ್ಪ ಅಂದರೆ ತಮಿಳುನಾಡಲ್ಲಿ ಕಂಡುಬರ್ತದೆ. ಹಾಗಾಗಿ ಗಲ್ಫ್ ಆಫ್ ಮನ್ನಾರ್ ಬಯೋಸ್ಪಿಯರ್ ರಿಸರ್ವ್ ಎಲ್ಲಪ್ಪ ಅಂದರೆ
ಗಲ್ಫ್ ಆಫ್ ಮನ್ನಾರ್ ಬಯೋಸ್ಪಿಯರ್ ರಿಸರ್ವ್ ಎಲ್ಲಪ್ಪ ಕಂಡುಬರುತ್ತಪ್ಪ ಅಂದರೆ ತಮಿಳುನಾಡಲ್ಲಿ ಕಂಡುಬರುತ್ತದೆ. ಚೆನ್ನೈ ಇದು ವೆರಿ ಇಂಪಾರ್ಟೆಂಟು. ಚೆನ್ನೈ, ಈ ಚೆನ್ನೈಯನ್ನು ಏನಂತ ಕರೀತಾರೆ ಅಂದರೆ ದಕ್ಷಿಣ ಭಾರತದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರೆ. ದಕ್ಷಿಣ ಭಾರತದ ಸಾಂಸ್ಕೃತಿಕ ರಾಜಧಾನಿ ಯಾವುದಂದರೆ ಚೆನ್ನೈ. ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು. ಈ ರೀತಿಯಾದಂತಹ ನಾವು ಚೆನ್ನೈ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಚೆನ್ನೈ ಬಗ್ಗೆ ಎಲ್ಲರೂ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.